ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 5ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಮೌಖಿಕ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ 1, ಸಾಕು ಪ್ರಾಣಿಗಳಿಂದ ನಮಗಾಗುವ 2 ಉಪಯೋಗಗಳನ್ನು ತಿಳಿಸಿ. ಪ್ರಶ್ನೆ 2, ಬೇವಿನ ಮರದ ಉಪಯೋಗಗಳನ್ನು ಪಟ್ಟಿ ಮಾಡಿ. ಪ್ರಶ್ನೆ 3, ನೀರಾವಿ ಹೇಗೆ ಉಂಟಾಗುತ್ತದೆ. ಪ್ರಶ್ನೆ 4, ನಿಮ್ಮ ಮನೆಗಳಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಹೇಗೆ ವಿಂಗಡಿಸುತ್ತೀರಿ. ಪ್ರಶ್ನೆ 5, ಶಾಲಾ ಆವರಣದಲ್ಲಿ ಸೂರ್ಯೋದಯದ ಕಡೆ ಮುಖ ಮಾಡಿ ನಿಂತ ನೀನು ಕೆಳಗಿನ ಯಾವುದಾದರೂ 2 ಸ್ಥಳಗಳು ಯಾವ ದಿಕ್ಕಿನಲ್ಲಿವೆ ಎಂದು ಸೂಚಿಸಿ. ನಲಿಕಲಿ ಕೊಠಡಿ, ಅಂಗನವಾಡಿ, ಗ್ರಂಥಾಲಯ, ಧ್ವಜದ ಕಂಬ ಇತ್ಯಾದಿ. ಪ್ರಶ್ನೆ 6, ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಬಳಸುವ ಹೂವುಗಳನ್ನು ಹೆಸರಿಸಿ. ಪ್ರಶ್ನೆ 7, ಜೇನುನೊಣಗಳು ಜೇನನ್ನು ಹೇಗೆ ಸಂಗ್ರಹಿಸುತ್ತವೆ. ಪ್ರಶ್ನೆ 8, ನೀರು ಮಲಿನವಾಗದಂತೆ ತಡೆಗಟ್ಟುವ 2 ವಿಧಾನಗಳನ್ನು ತಿಳಿಸಿರಿ. ಪ್ರಶ್ನೆ 9, ಕಟ್ಟಡದ ವಿನ್ಯಾಸದ ಮೇಲೆ ಮನೆಯ ವಿಧಗಳನ್ನು ಹೆಸರಿಸಿ. ಪ್ರಶ್ನೆ 10, ಶಾಲೆಯಲ್ಲಿ ಬಿಸಿಯೂಟ ಮಾಡುವಾಗ ನೀನು ಅನುಸರಿಸುವ ಶಿಸ್ತು ಹಾಗೂ ಸ್ವಚ್ಛತಾ ಕ್ರಮಗಳು ಯಾವುವು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಲಿಖಿತ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 11, ಆಹಾರದಲ್ಲಿನ ಡ್ಯಾಶ್ ಪೌಷ್ಟಿಕಾಂಶವು ದೇಹದ ಬೆಳವಣಿಗೆಗೆ ಸಹಾಯಕ. ಪ್ರಶ್ನೆ 12, ಬೇರಿನ ಜಾಲವು ಡ್ಯಾಶ್ ಕಣಗಳನ್ನು ಮತ್ತು ಡ್ಯಾಶ್ ಅನ್ನು ಹರಿದು ಹೋಗದಂತೆ ತಡೆಯುತ್ತದೆ. ಪ್ರಶ್ನೆ 13, ಕೆಳಗೆ ನೀಡಿದ ವಿಸರ್ಜನಾಂಗ ವ್ಯೂಹವನ್ನು ಗಮನಿಸಿ. ಅಂಕಿಯಲ್ಲಿ ಸೂಚಿಸಿದ ಭಾಗಗಳನ್ನು ಗುರುತಿಸಿ ಬರೆಯಿರಿ. ಪ್ರಶ್ನೆ 14, ಪಾದಾಚಾರಿಗಳು ರಸ್ತೆ ದಾಟುವಾಗ ಯಾವ ಗುರುತಿನ ಮೂಲಕ ದಾಟಬೇಕು. ಪ್ರಶ್ನೆ 15, ಪ್ರಪಂಚದ ಯಾವುದೇ ಮಾಹಿತಿಯನ್ನು ಅತಿ ವೇಗವಾಗಿ ಪಡೆಯಬಹುದಾದ ಮತ್ತು ಕಳುಹಿಸಬಹುದಾದ ಸಂಪರ್ಕ ಸಾಧನ ಯಾವುದು. ಪ್ರಶ್ನೆ 16, ನಿಮ್ಮ ಕುಟುಂಬದಲ್ಲಿರುವ ಸದಸ್ಯರುಗಳನ್ನು ಪಟ್ಟಿ ಮಾಡಿ ಬರೆಯಿರಿ. ಪ್ರಶ್ನೆ 17, ಚಿತ್ರದಲ್ಲಿರುವ ವಿವಿಧ ಕಸುಬುಗಳನ್ನು ಗುರುತಿಸಿ ಬರೆಯಿರಿ. ಇದು ನೋಡಿ ಮಕ್ಕಳ, ಪರಿಪೂರ್ಣವಾದಂತಹ ಚಿತ್ರ. ಇದನ್ನು ನೀವು ಯಾವ್ಯಾವ ಕಸುಬು ಅಂತ ಗುರುತು ಮಾಡಬೇಕಾಗತ್ತೆ. ಪ್ರಶ್ನೆ 18, ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳಾವುವು. ಪ್ರಶ್ನೆ 19, ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಎಂತಹ ಬಟ್ಟೆಗಳನ್ನು ಧರಿಸಲು ಸೂಕ್ತ ಎಂದು ನಿರ್ಧರಿಸುತ್ತೀರಿ. ಪ್ರಶ್ನೆ 20, ಭಾರತದ ನಕ್ಷೆಯಲ್ಲಿ ಪಶ್ಚಿಮ ತೀರವನ್ನು ಗುರುತಿಸಿ ಅದಕ್ಕಿರುವ ಇನ್ನೊಂದು ಹೆಸರನ್ನು ಹೇಳು. ಶಿಕ್ಷಕರು ನಕ್ಷೆಯನ್ನು ನೀಡಿ ಗುರುತಿಸಲು ಹೇಳಬೇಕು. ಅಂದರೆ ನಿಮ್ಮ ಶಾಲಾ ಶಿಕ್ಷಕರ ಹತ್ತಿರ ನೀವು ನಕ್ಷೆಯನ್ನು ತಗೊಂಡು ಅದರಲ್ಲಿರುವಂತಹ ಪಶ್ಚಿಮ ತೀರವನ್ನು ಗುರುತು ಮಾಡಬೇಕಾಗತ್ತೆ ಮಕ್ಕಳ. ಓಕೆನಾ ಮಕ್ಕಳ, ಇಲ್ಲಿಗೆ 5ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.